ನಮಸ್ತೆ. ಓಯಾಸಿಸ್ ಬದುಕು, ಭಾವನೆ, ಯಶಸ್ಸು, ಬರಡಾದ ಬದುಕಿಗೆ 23 ಸ್ಫೂರ್ತಿಯ ಚಿಲುಮೆಗಳು ಬರ್ದಿರೋದು ಗಿರೀಶ ಶ್ರೀಪಾದ ಮೇವುಂಡಿ ಅವರು. ಬನ್ನಿ ನಮ್ಮ ನೆಕ್ಸ್ಟ್ ಚಾಪ್ಟರ್ನ ನಾವು ಓದೋಣ. ಎಷ್ಟು ಚೆನ್ನಾಗಿದೆ. ಮೊದಲನೇದು ನಾವು ಯಾಕೆ ಬದುಕಿದ್ದೀವಿ, ಎರಡನೇದು ನಮ್ಗೆ ಏನ್ ಬೇಕು ಏನ್ ಬೇಡ ಕ್ಲಾರಿಟಿ ತಗೊಳ್ಳೋಣ. ಈಗ 3ನೇ ಚಾಪ್ಟರ್, ಜೀವನ ಸ್ಫೂರ್ತಿಯೇ ಬದುಕಿನ ಓಯಾಸಿಸ್. ಮರುಭೂಮಿಯಲ್ಲಿ ನೀರು ಅನ್ನೋದು ಒಂದು ಎಲ್ಲರಿಗೂ ಒಂದು ಜೀವ ಸಿಕ್ಕೋ ಹಾಗೆ ಆಗತ್ತಲ್ಲ, ಅದೇ ತರನೇ ನಮ್ಮ ಜೀವನದಲ್ಲಿ ಸ್ಫೂರ್ತಿ ಅನ್ನೋದೇ ಓಯಾಸಿಸ್ ತರ ವರ್ಕ್ ಆಗುತ್ತೆ. ಜೀವನದ ಪ್ರಯಾಣದಲ್ಲಿ ಖ್ಯಾತಿ ಹಾಗೂ ಯಶಸ್ಸುಗಳು ಒಮ್ಮೊಮ್ಮೆ ಮರೀಚಿಕೆಯಂತೆ ನಮ್ಮ ದಾರಿ ತಪ್ಪಿಸಿದರೂ ಜೀವನೋತ್ಸಾಹವೆಂಬ ಓಯಾಸಿಸ್ ನಮ್ಮನ್ನು ಬದುಕಿಸಿ ಬದುಕಿನ ಗುರಿಯನ್ನು ತಲುಪಿಸುತ್ತದೆ. ಮಾಯಾ ಎಂಜೆಲೋ ಅವರು ಬರ್ದಿರುವಂಥದ್ದು. ಒಂದೊಂದ್ಸಲ ನಮಗ್ ಸಿಗುವಂತಹ ಖ್ಯಾತಿ ಅಥವಾ ಯಶಸ್ಸು ನಮಗೆ ಮರೀಚಿಕೆಯಂತೆ ಸಿಕ್ಕಿ ಮಾಯಾನೂ ಆಗಬಹುದು. ಅದು ಸಿಕ್ಕಾಗ ನಾವು ದಾರಿ ತಪ್ಪಿ ಅಹಂಕಾರದಿಂದ ಹೋಗಬಹುದು ಅಥವಾ ಜೀವನ ಕಳ್ಕೋಬಹುದು. ಆದ್ರೆ ಅದೆಲ್ಲದರ ನಡುವೆ ಮತ್ತೊಮ್ಮೆ ಜೀವನನ ಉತ್ಸಾಹದಿಂದ ಮತ್ತೆ ನಾವು ಬದುಕನ್ನ ಎದೊಳ್ತೀವಿ ಅಲ್ಲ, ತುಂಬಾ ಯಶಸ್ಸನ್ನ ಪಡ್ಕೊಂಡು ಬಿದ್ದು ಕೂಡ ಮತ್ತೆ ಎದೊಳ್ತೀವಿ ಅಲ್ಲ, ಆ ಎದ್ದೊಳೋ ಅಂತ ಗ್ಯಾಪ್ ಅಲ್ಲಿ ನಾವು ಹೇಗೆ ಎದೊಳ್ತೀವಿ ಅಂದ್ರೆ ನಮ್ಗೊಂದು ಇನ್ಸ್ಪಿರೇಷನ್ ಇಟ್ಕೊಂಡು ಎದೊಳ್ತೀವಿ, ಒಂದು ಭರವಸೆ ಇಟ್ಕೊಂಡು ಎದೊಳ್ತೀವಿ. ಆ ಭರವಸೆ, ಆ ಸ್ಫೂರ್ತಿಯನ್ನೇ ಓಯಾಸಿಸ್ ಅಂತ ಕರಿತೀವಿ. ಓಕೆ, ನಮ್ಮಲ್ಲಿ ಅನೇಕರಿಗೆ ಜೀವನವೆಂಬುದು ಅರ್ಥವಾಗದ ಕಗ್ಗಂಟಿನ ವಿಷಯ. ತುಂಬಾ ಜನಕ್ಕೆ ಜೀವನ ಅಂದ್ರೆ ಏನು ಅಂತ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಜೀವನದ ಎಲ್ಲಾ ಸಂಗತಿಗಳನ್ನ ನಾವು ಯೋಚನೆ ಮಾಡಿ ನೋಡಿದ್ರೆ, ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸುವವರು ಜೀವನವನ್ನು ಆಟದಂತೆ ಭಾಸ ಮಾಡ್ಕೊಳ್ತಾರೆ. ಅಂದ್ರೆ ಯಾರು ಲೈಫಲ್ಲಿ ಸುಖ ದುಃಖ ಎರಡು ಈಕ್ವಲ್ ಅಂತ ಇರ್ತಾರೆ, ಅವರು ಆಟದ ತರ ಜೀವನನ ಮಾಡ್ತಾ ಇದ್ದಾರೆ, ಆರಾಮಾಗಿ ಆಟ ಆಡ್ತಾ ಇದ್ದಾರೆ. ಇನ್ನ ಮತ್ತೆ ಕೆಲವರು ಜೀವನದ ಪ್ರತಿ ಹೆಜ್ಜೆಯನ್ನ ಸಮಸ್ಯೆ ಅಂತ ಭಾವಿಸೋರು ಕಷ್ಟ ಕಾರ್ಪಣ್ಯನ ಎದುರಿಸ್ಕೊಂಡು ಜೀವನದಲ್ಲಿ ಬರೀ ಹೋರಾಟನೇ ಮಾಡ್ತಾ ಇದ್ದಾರೆ. ಎಲ್ಲರ ಜೀವನದಲ್ಲಿ ಸುಖ ದುಃಖ ಕಷ್ಟ ಸುಖ ಇದೆ. ಕಷ್ಟ ಏನು ಸುಖ ದುಃಖ ಕಷ್ಟ ನೋವು ಎಲ್ಲಾನು ಇದೆ. ಆದ್ರೆ ಕೆಲವರು ಅದನ್ನ ಆಟ ಅನ್ಕೊಂಡು ಆಟ ಆಡ್ತಾ ಇದ್ದಾರೆ. ಇನ್ನ ಕೆಲವರು ಅಯ್ಯೋ ನನ್ ಜೀವನ ಮುಗೀತು ಅಂತ ಅದನ್ನ ಹೋರಾಟ ಫೈಟ್ ಮಾಡ್ತಾ ಇದ್ದಾರೆ. ಇವರು ಹೋರಾಟ ಮಾಡ್ತಾ ಇದ್ದಾರೆ, ಇವರು ಆಟ ಆಡ್ತಾ ಇದ್ದಾರೆ. ಸೊ ಇಬ್ರಲ್ಲಿ ಹೋರಾಟ ಮಾಡಿದವರು ಚೆನ್ನಾಗಿ ಬದುಕ್ತಿವೋ ಅಥವಾ ಆಟ ಅನ್ಕೊಂಡವ್ರು ಚೆನ್ನಾಗಿ ಬದುಕ್ತಿವೋ ಅಂತ ನೋಡೋದೇ ಈ ಚಾಪ್ಟರ್. ಸೊ ಜೀವನ ಒಂದು ಇನ್ನು ಉಳಿದ ಇದು ಎರಡಾದ್ರೆ ಇನ್ ಕೆಲವರಿಗೆ ಜೀವನದಲ್ಲಿ ಒಂದು ಗುರಿ ಅಲ್ಲ, ಬದಲಿಗೆ ಅದೊಂದು ಪಯಣವೆಂದು ಆ ಪಯಣದಲ್ಲಿನ ಪ್ರತಿಯೊಂದನ್ನು ಸಹಜವಾಗಿ ಸ್ವೀಕರಿಸಿ ಆಸ್ವಾದಿಸಬೇಕು ಅನ್ನೋರು ನಮ್ಮೊಳಗಡೆ ಇದ್ದಾರೆ. 3 ತರ ಇದ್ದಾರೆ. ಒಬ್ರು ಲೈಫ್ ಇಸ್ ಗೇಮ್ ಅಂತ ಆಟ ಆಡ್ತಾರೆ, ಇನ್ನೊಬ್ರು ಲೈಫ್ ಇಸ್ ಫೈಟ್ ಹೋರಾಟ ಮಾಡ್ಬೇಕು ಅಂತ ಅನ್ಕೊಳ್ತಾರೆ, ಇನ್ನೊಬ್ರು ಲೈಫ್ ಇಸ್ ಲೈಕ್ ಗೋ ವಿತ್ ದ ಫ್ಲೋ ಅಂತ ಅದನ್ನ ಆಸ್ವಾದಿಸ್ತಾರೆ. 3 ತರ ಜನ ಇದ್ದಾರೆ. ಹೀಗಾಗಿ ಜೀವನ ಅನ್ನೋದು ಒಬ್ರೊಬ್ರಿಗೆ ಒಂದೊಂದು ರೀತಿ ಸ್ಟೇಟ್ಮೆಂಟ್ಸ್ ಗಳನ್ನ ಕೊಡ್ತಾರೆ. ಇದು ಯಂತ್ರಗಳನ್ನು ಮಾನವರಂತಾಗಿರುವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಂದರ್ಭದಲ್ಲಿ ಇದಕ್ಕೆ ವ್ಯತಿರಿಕ್ತವಾಗಿ ಮನುಷ್ಯರು ಯಂತ್ರಗಳಾಗುವತ್ತ ಸಾಗುತ್ತಿರುವುದು ಶೋಚನೀಯ ಸಂಗತಿಯಾಗಿದೆ. ಆದ್ರೆ ಇವತ್ತು ಜನ ಮಿಷಿನ್ ಕಡೆಗೆ ಹೋಗ್ತಾ ಇದ್ದಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿ ಅವರು ತಮ್ಮ ಇಂಟೆಲಿಜೆಂಟ್ ನ ಕಳ್ಕೊಳ್ತಾ ಇದ್ದಾರೆ. ಕೆಲವೊಂದ್ ಟೈಮ್ ಹೇಗೆ ಅಂದ್ರೆ ನಾವು ಎಲ್ಲ ನಮಗೆ ಗೂಗಲಲ್ಲಿ ಸಿಗುತ್ತೆ ಅಂತ ಹುಡ್ಕೊಳಕ್ ಹೋಗ್ತೀವಿ ಕೆಲವೊಂದು ವಿಚಾರಗಳನ್ನ. ಬರೀ ಗೂಗಲಲ್ಲೇ ಹುಡುಕ್ಬಿಟ್ರೆ ನಮ್ಮ ಯೋಚನಾ ಶಕ್ತಿನ ನಾವು ಹಾಳು ಮಾಡ್ಕೊಳ್ತೀವಿ. ಎಲ್ಲಾ ನಾವು ಬುಕ್ಕಲ್ಲಿರೋದನ್ನೇ ಕಲ್ತ್ಕೊಂಡ್ಬಿಡ್ತೀವಿ ಅಂತ ಅಂದ್ರೆ ನಮ್ಮ ಯೋಚನಾ ಶಕ್ತಿ ಹಾಳು ಮಾಡ್ಕೊಳ್ತೀವಿ. ಸೊ ನಾವು ಯಾವ್ದಾದ್ರು ಒಂದು ವಿಚಾರದ ಬಗ್ಗೆ ತಿಳ್ಕೊಳಕ್ಕೆ ಇನ್ಫಾರ್ಮೇಶನ್ಗೋಸ್ಕರ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಅಥವಾ ಎಲ್ಲವನ್ನ ತಿಳ್ಕೋಬೇಕು. ಆದ್ರೆ ನಮ್ಮ ಯೋಚನಾ ಶಕ್ತಿ ಅಥವಾ ನಮ್ಮ ಒಂದು ಬುದ್ಧಿವಂತಿಕೆನ ಹಾಳು ಮಾಡೋ ತರ ಅಲ್ಲ. ಹಾಗಾಗಿ ಇವತ್ತು ಜನ ಅವರ ಒಂದು ಶಕ್ತಿಯನ್ನೇ ಮರಿತಾ ಇದ್ದಾರೆ. ಆಧುನಿಕತೆ ವಿಕಾಸವು ನಮ್ಮ ಘನ ನಾಗರಿಕತೆಯ ಮಾನವೀಯ ಮೌಲ್ಯಗಳನ್ನೇ ಇವತ್ತು ಹಾಳು ಮಾಡೋ ಹಾಗೆ ನಾವಿವತ್ತು ಬದುಕ್ತಾ ಇದ್ದೀವಿ. ಇಷ್ಟೆಲ್ಲ ನವನವೀನ ಜ್ಞಾನ ತಂತ್ರಜ್ಞಾನ ಸುಧಾರಣೆ ಹಾಗೂ ಆವಿಷ್ಕಾರಗಳನ್ನು ಮಾಡ್ತಿರೋದು ಈ ಮನುಷ್ಯ ಕುಲದ ಪ್ರಗತಿ ಅಭಿವೃದ್ಧಿ ಹಾಗೂ ವಿಕಾಸಕ್ಕೆ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಅಲ್ಲವೇ? ನಾವು ಇದೆಲ್ಲ ಟೆಕ್ನಾಲಜಿ ಯಾಕೆ ಮಾಡ್ತಿದೀವಿ, AI ಯಾಕೆ ಬಂದಿದೆ ಅಂದ್ರೆ ನಮ್ಮ ಜ್ಞಾನ ತಂತ್ರಜ್ಞಾನನ ಆವಿಷ್ಕಾರ ಮಾಡ್ತಿರೋದು ನಮ್ ಡೆವಲಪ್ಮೆಂಟ್ಗಲ್ವಾ ಅಂತ ಜನ ಕೆಲವ್ರು ಮಾತಾಡ್ತಾರೆ. ಹೌದು, ಆದ್ರೆ ನಾವು ನಿಜವಾಗ್ಲೂ ಡೆವಲಪ್ ಆಗ್ತಾ ಇದೀವ ಅಥವಾ ಭಾವನಾತ್ಮಕವಾಗಿ ನಾವು ಕುಗ್ಗ್ ಹೋಗ್ತಿದೀವ? ಇವತ್ತು ಏನಾದ್ರೂ ಮಾತಾಡ್ಬೇಕು ಅಂದ್ರೆ AI ಜೊತೆ ಮಾತಾಡ್ತೀನಿ ಅಂತ ಇದ್ದಾರೆ. ಅಂದ್ರೆ ಸಂಬಂಧ ಯಾಕೆ AI ಜೊತೆ ಮಾತಾಡ್ತಾರೆ ಅಂದ್ರೆ ಇವ್ರು ಏನಂದ್ರು ಅದು ವಾಪಸ್ ಬೈಯಲ್ವಲ್ಲ. ಓಕೆ, ಸೊ ನಾವ್ ಹೆಂಗ್ ಪ್ರಿಪೇರ್ ಆಗ್ತೀವಿ, ನಾವ್ ಹೆಂಗ್ ಟ್ರೈನ್ ಆಗ್ತೀವಿ, ನಮ್ಗೆ ಯಾರಾದ್ರೂ ಅಪೋಸಿಟ್ ಚಾಲೆಂಜ್ ಹಾಕೋರಿಲ್ಲ ಅಂದ್ರೆ? ಸೊ ನಮ್ಗೆ ಏನೇ ಬಂದ್ರು ಒಂದು ಕಂಪ್ಯೂಟರ್ ಎಲ್ಲ ಆನ್ಸರ್ ಕೊಡೋದಾಗ್ಬಿಟ್ರೆ ನಮ್ಗೆ
ಗುರುಗಳು ಯಾಕೆ, ಜ್ಞಾನ ಯಾಕೆ, ಅಂಡ್ ನಾವು ಸಂಬಂಧಗಳು ಯಾಕೆ? AI ನೇ ಮದ್ವೆ ಮಾಡ್ಕೊಂಡ್ಬಿಡ್ಬೋದಲ್ವಾ? ಆ ಕಾಲನೂ ಬರುತ್ತೇನೋ, ಯಾರಿಗ್ ಗೊತ್ತು. ಸೊ ನಮ್ಮ ಹೆಚ್ಚಿರುವ ಆಸೆ ಆಮಿಷಗಳು, ಗುರಿಗಳು, ಲಯಬದ್ಧವಿಲ್ಲದ ಜೀವನ ಶೈಲಿ, ಹಣ, ಕೀರ್ತಿಯ ಸಂಪಾದನೆ ಅಪಹಪಿಸುತ್ತಾ 108 ಹೊಸ ಹೊಸ ರೋಗಗಳಿಗೆ ನಾವು ತುತ್ತಾಗ್ತಾ ಇದ್ದೀವಿ. ಇವತ್ತು ನಾವು ನೋಡ್ತಾ ಇದ್ದೀವಿ ಅಶಾಂತಿ, ಅಸಹನೆಗಳು ಹಸನಾಗಿದ್ದ ಈ ಬದುಕಿನ ತೃಪ್ತಿ, ನೆಮ್ಮದಿಯನ್ನ ಬರಡು ಭೂಮಿಯಾಗಿಸ್ತಾ ಇದೆ. ಇವುಗಳ ದುಷ್ಪರಿಣಾಮಗಳಿಂದ ಇತ್ತೀಚಿನ ದಿನಗಳಲ್ಲಂತೂ ಮನುಷ್ಯ ಕುಲವು ತಾನು ಸುರಕ್ಷಿತ, ಸಂರಕ್ಷಿತ ಅನ್ನೋ ಭಾವನೆಯಿಂದ ಹೊರಗಡೆ ಬಂದಿದೆ. ಮಾನವನ ಬದುಕು ನೀರ ಮೇಲಿನ ಗುಳ್ಳೆಯಂತಾಗಿದೆ. ಆಧ್ಯಾತ್ಮಿಕ ಸ್ಥಿತಿಗೆ ನಾವೆಲ್ಲ ತಲುಪ್ತಾ ಇದ್ದೀವಿ. ಅಂದ್ರೆ ಯಾವತ್ತೇನಾಗುತ್ತೋ ಗೊತ್ತಿಲ್ಲ ಅನ್ನೋ ಸ್ಥಿತಿಗೆ ಹೋಗ್ತಾ ಇದ್ದೀವಿ. ಇವುಗಳತ್ತ ಚಿಂತಿಸಿ ಬದುಕನ್ನು ಲಯವಾಗಿ ತರಬೇಕಾದ ವ್ಯಕ್ತಿಗತ ಮನಸ್ಥಿತಿ ನಮ್ಮಲ್ಲಿ ಎಷ್ಟು ಜನಕ್ಕಿದೆ ಅದನ್ನ ಯೋಚನೆ ಮಾಡ್ಬೇಕು. ಇಷ್ಟೆಲ್ಲ ದಾರಿ ತಪ್ಪಿ ಹೋಗ್ತಾ ಇರುವಂತ ಬದುಕಲ್ಲಿ ಮಾನವೀಯ ಮೌಲ್ಯಗಳನ್ನ, ಭಾವನೆಗಳಿಗೆ ನಾವು ಬೆಲೆ ಕೊಡೋದನ್ನ ತರುವಂತಹ ಗುಣ ಇವತ್ತು ಎಷ್ಟು ಜನಕ್ಕಿದೆ ಅಂತ ಯೋಚನೆ ಮಾಡ್ಬೇಕು. ಇನ್ನು ಈ ಕುರಿತ ಸಾಮೂಹಿಕ ಪ್ರಯತ್ನಗಳಲ್ಲೂ ಕನಸಿನಲ್ಲೂ ಎಣಿಸದ ಪರಿಸ್ಥಿತಿ ಇಂದಿನ ಸ್ವಾರ್ಥಪರ ಸಮಾಜದಲ್ಲಿ ಎಲ್ಲರ ಸ್ಥಿತಿಯು ಹೀಗಿರುವಾಗ ಇದಕ್ಕೆ ಹೊಣೆ ಯಾರು? ಎಲ್ರೂ ಹೀಗಿರ್ಬೇಕಾದ್ರೆ ನೀನ್ ಯಾಕೆ ಹಂಗೆ ಯೋಚನೆ ಮಾಡ್ತೀಯಾ ಅನ್ಬಿಟ್ಟು ಯೋಚನೆ ಮಾಡೋರ್ನು ಕೂಡ ಇವತ್ತು ಸಮಾಜ ಯೋಚನೆ ಮಾಡಕ್ಕೆ ಬಿಡದೇ ಇರೋ ಸ್ಥಿತಿಗೆ ಹೋಗ್ತಾ ಇದೆ. ಕೊನೆ ಪಕ್ಷ ಅನ್ಯರ ಗೊಡುವೆ ನಮಗೆ ಯಾಕೆ ಬಿಡಿ ಅಂತ ಅನ್ಕೊಂಡು ನಾವು ಸುಮ್ನೆ ಸುಧಾರಿಸಿಕೊಳ್ಳುವ ಪ್ರಯತ್ನಗಳಾದ್ರೂ ಪ್ರಾರಂಭಿಸುವ ಭಾವನೆ ಎಲ್ಲರಲ್ಲೂ ಮೂಡಿದರೂ ಈ ಪ್ರಯತ್ನವೇ ಮುಂದೆ ಸಾಂಕ್ರಾಮಿಕ ರೋಗವಾಗಿ ಪರಿಣಾಮ ಮಾಡುತ್ತೆ. ಬೇರೆಯವ್ರ ಲೈಫ್ ಏನಾದ್ರೆ ನಮಗೇನು ಅನ್ನೋ ಯೋಚನೆ ಏನಿದೆ ಅದು ಮುಂದೆ ಒಂದಿನ ಸಾಂಕ್ರಾಮಿಕ ರೋಗ ಆಗ್ಬಿಡಬಹುದು. ಸಮಷ್ಟಿ ಪ್ರಯತ್ನದಲ್ಲಿ ಎಲ್ಲರಿಗೂ ಸಹಾಯಕವಾಗಲಿದ್ದು ಈ ನಿಟ್ಟಿನಲ್ಲಾದರೂ ನಾವೆಲ್ಲ ಚಿಂತಿಸಬೇಕಾಗಿದೆ. ನಮ್ಮ ಜೀವನ ಅಷ್ಟೇ, ಯಾರ ಜೀವನ ಹಾಳಾದ್ರೂ ಪರವಾಗಿಲ್ಲ ಅನ್ನೋ ಒಂದು ಅಷ್ಟೊಂದು ನಾವು ಆ ಹಂತಕ್ಕೆ ಹೋಗ್ಬಿಟ್ರೆ, ಅದೊಂದು ರೋಗ ಆಗ್ಬಿಟ್ರೆ ನಮ್ಮ ಬದುಕು ನಾವು ಆ ರೋಗದಲ್ಲಿ ಪಾಲಾಗ್ಬೇಕಾಗತ್ತೆ. ಇವೆಲ್ಲವನ್ನ ಯೋಚಿಸಿ ನಾವು ನಮ್ಮ ಬದುಕಿನಲ್ಲಿ ಅಟ್ಲೀಸ್ಟ್ ಎಷ್ಟು ಜನಕ್ಕೆ ಸಾಧ್ಯ ಆಗತ್ತೆ ಅಷ್ಟು ಜನ ನಮ್ಮ ಖುಷಿಯ ಜೊತೆ, ನಾವು ಬೆಳೆಯೋದ್ರ ಜೊತೆ ಇನ್ನೊಬ್ರಿಗೂ ಕೂಡ ಆ ಒಂದು ದಾರಿಗೆ ಕರ್ಕೊಂಡು ಹೋಗೋದಕ್ಕೆ, ಇನ್ನೊಬ್ರಿಗೂ ಸ್ಫೂರ್ತಿ ಆಗೋದಕ್ಕೆ ನಾವು ವರ್ಕ್ ಮಾಡಬೇಕಾಗಿದೆ. ಇಂದು ಅಗತ್ಯವಿರುವ ಬದುಕಿನ ಮೂಲ ಇಂಧನವೇ ಜೀವನೋತ್ಸಾಹ ಮತ್ತು ಜೀವನದ ಸ್ಫೂರ್ತಿ. ಇದೇ ಬರಡಾದ ಬದುಕಿಗೆ ಜೀವ ಸೆಲೆಯಾದ ಓಯಾಸಿಸ್ನಂತೆ ಕೆಲಸ ಮಾಡಲು ಮೂಲ ಇಂಧನವಾಗಿದ್ದು, ಈ ಕೆಳಗಿನ ಸಂಗತಿಗಳನ್ನು ಅರಿತು ಉಪಯೋಗಿಸಿದ್ದಲ್ಲಿ ಬರಡು ಬದುಕಿಗೆ ಅಮೃತ ಹನಿಗಳಾಗಿ ಬದುಕು ಮತ್ತೆ ಲಯ ಕಂಡುಕೊಳ್ಳುತ್ತೆ. ಅಂದ್ರೆ ಇವತ್ತು ಜಗತ್ತಲ್ಲಿ ಜನಕ್ಕೆ ಹಣದ ಸಹಾಯ ಬೇಕಾ ಅಂದ್ರೆ ಅದಕ್ಕಿಂತ ಮುಖ್ಯವಾಗಿ ಸ್ಫೂರ್ತಿಯ ಸಹಾಯ ಬೇಕಿದೆ. ಯಾರೆಲ್ಲ ಇವತ್ತು ನೋವಲ್ಲಿದ್ದಾರೆ ಅವರೆಲ್ರಿಗೂ ಸ್ಫೂರ್ತಿಯನ್ನ ನೀಡೋದ್ರ ಮೂಲಕ, ಭರವಸೆಯನ್ನ ನೀಡೋದ್ರ ಮೂಲಕ ಆ ನೋವಿಂದ ಅವರು ಹೊರಗಡೆ ಬರೋ ಹಾಗೆ ಮಾಡುವಂತಹ ಪ್ರಯತ್ನ ಯಾರಿಗೆಲ್ಲ ಸಾಧ್ಯ ಇದೆ ಅವರು ಮಾಡ್ಬೇಕಾಗಿದೆ. ಎಷ್ಟು ಜನ ಈ ತರ ಯೋಚನೆ ಮಾಡ್ತಾ ಇದೀವಿ ಇವತ್ತು ಅಂತ ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಹಿಂಗೇ ಕಂಟಿನ್ಯೂ ಆದ್ರೆ ಸಾಂಕ್ರಾಮಿಕ ರೋಗದ ತರ ಎಲ್ರಿಗೂ ಸ್ಪ್ರೆಡ್ ಆಗ್ಬಿಡುತ್ತೆ ಇದು. ಹಾಗಾಗಿ ನಾವು ಜೀವನದ ಸ್ಫೂರ್ತಿಯನ್ನ, ನಾವು ಜೀವನದಲ್ಲಿ ಉತ್ಸಾಹನ ಕಳ್ಕೋಬಾರ್ದು. ಬೇರೆಯವರು ಉತ್ಸಾಹದಿಂದ ಇಲ್ಲ ಅಂದ್ರೆ ಅವ್ರಿಗೂ ಕೂಡ ಜೀವನಕ್ಕೆ ಉತ್ಸಾಹವನ್ನ ಕೊಡುವಂತಹ ಕೆಲಸ ನಾವು ಮಾಡಿದ್ದೆ ಆದ್ರೆ ಅದು ಮಾನವೀಯ ಧರ್ಮ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಏನೇನೆಲ್ಲ ಮಾಡ್ಬೋದು ನಾವು ಇನ್ನೊಬ್ಬರ ಜೀವನದಲ್ಲಿ ಸ್ಫೂರ್ತಿಯನ್ನ ತುಂಬೋದಕ್ಕೆ, ಅವ್ರಿಗೆ ತುಂಬೋಕ್ ಮುಂಚೆ ನಾವು ಸ್ಫೂರ್ತಿಯನ್ನ ಸಂಪಾದಿಸೋಕೆ ಏನೆಲ್ಲ ಮಾಡ್ಬೇಕು ಅನ್ನೋದನ್ನ ನಾಳೆ ಮತ್ತೆ ನಾಡಿದ್ದು ಎಪಿಸೋಡ್ ಅಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಯಾಕಂದ್ರೆ ಇವರು ಒಂದು 7 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ನಮ್ಮ ಲೈಫಲ್ಲಿ ಸ್ಫೂರ್ತಿಯನ್ನ ಹೆಚ್ಚಿಸ್ಕೊಳಕ್ ಏನೇನ್ ಮಾಡ್ಬೇಕು, ಹಾಗೆ ಅದನ್ನ ಇನ್ನೊಬ್ರು ಲೈಫ್ಗೂ ಕೂಡ ಸ್ಫೂರ್ತಿಯನ್ನ ಹೆಚ್ಚೋಕೆ ಏನೇನ್ ಮಾಡ್ಬೇಕು ಅನ್ನೋದನ್ನ ಒಂದು 7 ಪಾಯಿಂಟ್ಸ್ ಅಲ್ಲಿ ಹೇಳಿದ್ದಾರೆ. ಅದನ್ನ ನಾವು ನಾಳೆ ಅಂಡ್ ನಾಡಿದ್ದು ಎಪಿಸೋಡ್ ಅಲ್ಲಿ ನೋಡೋಣ. ಯಾಕಂದ್ರೆ ತುಂಬಾ ತಲೆಗೆ ಹೋಗೋದ್ ಬೇಡ. ಇವತ್ತು ಈ ಒಂದು ಕಾನ್ಸೆಪ್ಟ್ ಬಗ್ಗೆ ಇವತ್ತು ರಾತ್ರಿ ತನಕ ಯೋಚನೆ ಮಾಡಿ. ನಮ್ಮ ಬದುಕಿನ ಓಯಾಸಿಸ್ ಯಾವುದು ಅಂಡ್ ಹೌದಲ್ವಾ, ನಾವು ಎಷ್ಟು ಏನು ಒಂಥರ ಮಿಷನ್ ಆಗಿ ಬದುಕ್ತಾ ಇದೀವಿ ಅಲ್ವಾ? ನಮ್ಮ ಒಳಗಡೆ ಏನ್ ಭಾವನೆ ಇದೆ, ಯಾರ ಭಾವನೆಗಳಿಗೆ ನಾವು ಸ್ಪಂದಿಸ್ತಾ ಇದೀವಿ, ಯಶಸ್ಸು ಪಡ್ಕೊಳ್ಳುವಂತ ಒಂದು ಹೋರಾಟದಲ್ಲಿ ನಮ್ಮ ಉದ್ದೇಶಗಳನ್ನ ಮರಿತಾ ಇದೀವಿ, ಸಮಾಜಕ್ಕೆ ಎಲ್ಲಿ ನಾವು ಸ್ಫೂರ್ತಿ ಕೊಡ್ತಾ ಇದೀವಿ, ಅದ್ರ ಬಗ್ಗೆ ಎಲ್ಲ ಇವತ್ತು ನಾವು ಯೋಚನೆ ಮಾಡೋಣ. ನಾಳೆ ನಾಡಿದ ಎಪಿಸೋಡ್ ಅಲ್ಲಿ ಹೇಗೆ ಸ್ಫೂರ್ತಿನ ನಮ್ಮೊಳಗಡೆ ತುಂಬಿಕೊಂಡು ಇನ್ನೊಬ್ರಿಗೂ ಕೊಡ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.